ಶಿವರಾಜ್, ನನ್ನ ಜೀವನದಲ್ಲಿ ಆಗಬಾರದಂತ ಘಟನೆ ನಡೆದೋಯಿತು. ನಾನು ಹೀಗಾಗುತ್ತೆ ಅಂತ ನನ್ನ ಕನಸು ಮನಸ್ಸಿನಲ್ಲಿಯೂ ಕೂಡ ನಾನು ಅಂದುಕೊಂಡಿರಲಿಲ್ಲ. ನೀವು ಮಾತನಾಡೋದು ನೋಡಿದರೆ ಏನಾದರೂ ಅನಾಹುತ ಐತೆ? ಶಿವರಾಜ್, ನನ್ನ ಮಗ ಹೇಳದೆ ಕೇಳದೆ ಬೆಂಗಳೂರಿನಿಂದ ಬಂದು ಬಿಟ್ಟಿದ್ದಾನೆ. ಇದರಿಂದ ತಮ್ಮ ಮಾಡುವ ಎಲ್ಲ ಕೆಲಸಕ್ಕೆ ಏನಾದರೂ ಅಡ್ಡಿ ಬರುತ್ತೆ ಅಂತ ನಿಮಗೆ ಅನಿಸುತ್ತೆಯಾ? ನಾನು ಹೇಳುವ ಮಾತೇ ಬೇರೆ, ನೀನು ಆಡುವ ಮಾತೇ ಬೇರೆ. ಅಂದರೆ ನಿಮ್ಮ ಮಾತಿನ ದಾಟಿ ನೋಡಿದರೆ ಈ ಮುದಿ ವಯಸ್ಸಿನಲ್ಲಿ ಯಾವುದಾದ್ರೂ ಹೊಸ ಪಕ್ಷಿ ನೋಡ್ರೇನು? ಹೌದು ಶಿವರಾಜ್, ಈ ನನ್ನ ಮುಂಗಪ್ಪಿ ಚಪಲ ಬುದ್ಧಿಗೆ ಬಲಿಯಾಗಬೇಕಾಗಿದ್ದ ಆ ರಾಮನ ತಂಗಿ ಅಂತೂ ಇಂಥ ಮದುವೆ ವಯಸ್ಸಿನಲ್ಲಿ ನೀವು ತುಂಬ ರಸಿಕರಂತ ಕಾಣುತ್ತೆ. ತುಂಬ ಚಪಲ ಬುದ್ಧಿ ಅಂತ ಕಾಣುತ್ತೆ ನಿಮ್ಮಲ್ಲಿ. ಇರಲಿ, ಬಿಸ್ನೆಸ್ ಬಗ್ಗೆ ಮಾತನಾಡೋದಿದೆ. ಕರಿಯಾ, ಏನಾದರೂ ಇದೇನೋ? ನೋಡ್ರಿ ಒಂದೊಂದು ಸ್ವಲ್ಪ ಕರಿಯಾ, ನಡಿ ಎಲ್ಲರೂ ಕೂಡಿ ಮಾತು ತೆಗೆದುಕೊಳ್ಳೋಣ.